ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎಲ್ಲ ಬಾಗಿಲೆಲ್ಲ ತೊಳೆದು ನೀರೆಲ್ಲ ಹಾಕಿ ಇನ್ನು ಒಂದು ರಂಗೋಲಿ ಪೂರ್ತಿಯಾಗಿ ಬಿಟ್ಕೊಂಡೆ. ಇದು ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿತ್ತು, ದಾಸವಾಳ, ಪಿಂಕ್ ಕಲರ್ ದಾಸವಾಳ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದು 5 ಹೂವು ಸಿಕ್ಕಿದೆ ಇವತ್ತು, ಪೂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಕೊಂಡೆ. ಇನ್ನು ಟಿಫನಿಗೆ ಅಂತ ಹೇಳ್ಬಿಟ್ಟು ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಶಾವಿಗೆ ಉಪ್ಪಿಟ್ಟು ಮಕ್ಳಿಗೆ ಬಾಕ್ಸಿಗೆ ಕಟ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತಿನ್ನಲಿಕ್ಕೆ ಅವರೆಕಾಳು ಬಿಡಿಸಿದ್ನಲ್ವ, ಅವರೆಕಾಳಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಇದು ತಿನ್ನಲಿಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು, ಮತ್ತು ಅದು ಬಾಕ್ಸ್ ಕಟ್ಕೊಂಡು ಹೋಗ್ಲಿಕ್ಕೆ ಮಕ್ಕಳಿಗೆ ಅಂತ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನೇ ಸ್ವಲ್ಪ ಮಕ್ಕಳಿಗೆ ಎರಡನ್ನೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ಇದು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮತ್ತು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಎರಡನ್ನೂ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಚಿಕ್ಕವನು ಬಂದಿದ್ದ, ಅವ್ನು ಕೂಡ ಸ್ವಲ್ಪ ಆಟ ಮಾಡ್ತಾ ಇದ್ದ. ಸರಿ, ಇನ್ನು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವನಿಗೂ ಕೂಡ ಕೊಟ್ಟು ಕಳಿಸ್ದೆ, ಅವ್ರ ಅಪ್ಪಂಗೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆ ಹತ್ರನೇ ಟ್ರೈನ್ ಬಂದಿತ್ತು ಅಂತ ನನ್ನ ಮಕ್ಕಳು ತುಂಬ ಖುಷಿ ಪಡ್ತಾಯಿದ್ರು. ಹೋದ್ಮೇಲೆ ವಿಡಿಯೋ ಮಾಡಿಕೊಂಡೆ ನಾನು. ಇನ್ನು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದನೂ. ಸರಿ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಸಿಂಪಲ್ ಬ್ಲೌಸ್ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇನ್ನು ಒಂದು ಬ್ಲೌಸ್ ಕಟ್ಟಿಂಗ್ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿತ್ ಮ್ಯೂಸಿಕ್ ಜೊತೆ ಮಾಡ್ತೀನಿ, ನಾನು ವಾಯ್ಸ್ ಓವರ್ ಏನು ಕೊಡ್ತಾ ಇಲ್ಲ, ಹಾಗೆ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ ಬ್ಲೌಸ್ ಕಟ್ಟಿಂಗ್ನ. ಇನ್ನು ಈ ಬ್ಲೌಸ್ ಬಂದ್ಬಿಟ್ಟು 36 ಬಾಡಿ ಮೆಷರ್ಮೆಂಟ್ ಬ್ಲೌಸ್. ಇದ್ರ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತಂದರೆ ತುಂಬ ದಿನ ಆಗಿಬಿಟ್ಟಿದೆ. ಇದ್ರ ಕಟ್ಟಿಂಗ್ ಮಾಡಿ ನಾನು ವಿಡಿಯೋ ಪಬ್ಲಿಷ್ ಮಾಡೋಕ್ಕೆ ಆಗಿಲ್ಲ, ಎಡಿಟಿಂಗ್ ಮಾಡಿಬಿಟ್ಟು. ಇನ್ನು 36 ಮೆಷರ್ಮೆಂಟು ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಅಂತಂದು ಹಾಗೆ ರಾಗಿ ವಿಡಿಯೋ ಹಾಕಿದ್ದೀನಿ ಮ್ಯೂಸಿಕ್ ಜೊತೆ. ತುಂಬ ಚೆನ್ನಾಗಿ ಬಂದಿದೆ ಕಟ್ಟಿಂಗು. ನಾನು ಅದರಲ್ಲೇ ವಾಯ್ಸ್ ಕೊಡೋಣ ಅಂತಂದರೆ ಆಲ್ರೆಡಿ ನಾವು ಬೇರೆ ಮಾತಾಡಿದ್ವಿ ಅಂತ ಹೇಳ್ಬಿಟ್ಟು ವಾಯ್ಸ್ ಕೊಡೋಕ್ಕಾಗಲಿಲ್ಲ, ವಾಯ್ಸ್ ಓವರು. ಅದರಿಂದ ವಾಯ್ಸ್ ಕೊಟ್ಟು ಮಾತಾಡೋಕ್ಕಾಗಲಿಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಇನ್ನು ಇದು ಫ್ರಂಟ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ವಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಕಟ್ಟಿಂಗ್ನ ನೀವು ಅಬ್ಸರ್ವ್ ಮಾಡಿಬಿಟ್ಟು ಬೇಕಾದರೆ ನೀವು ನಿಮಗೆ ಬ್ಲೌಸ್ನ ಕಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮ್ಯೂಸಿಕಲ್ಲೇ ಆ್ಯಡ್ ಮಾಡಿರ್ತೀನಿ. ಇದ್ರ ಎಕ್ಸ್ಪ್ಲನೇಷನ್ ಬೇಕಂತ ಯಾರಾದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇದೇ ಇನ್ನೂ ಬೇರೆ ಕಟ್ಟಿಂಗ್ನ ಎಕ್ಸ್ಪ್ಲೈನ್ ಮಾಡಿ ಕೂಡ ನಾನು ತೋರಿಸ್ತೀನಿ, ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಾವುದೇ ರೀತಿ ವಿಡಿಯೋ ಮಾಡಬೇಕು ಅಂತಂದ್ರೂ ತುಂಬ ಟೈಮ್ ಹಿಡಿಯುತ್ತೆ ನಮಗೆ. ಯಾವುದೇ ರೀತಿ ವ್ಯೂಸ್ ಬಂದಿಲ್ಲ ಅಂತಂದಾಗ ನಮಗೆ ಮತ್ತೆ ವಿಡಿಯೋ ಮಾಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ. ಆ ವ್ಯೂಸ್ ಬಂದರೆ ಈ ವ್ಯೂಸ್ ಆದರೂ ಬರ್ತಾ ಇದೆಯಪ್ಪ ಅನ್ನೋದ್ರ ಮುಖಾಂತರ ನಾವು ವಿಡಿಯೋನ ಮಾಡ್ಬೋದು. ಮೇಯ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದೆ, ಸ್ವಲ್ಪ ಏನಿಲ್ಲ ತುಂಬಾ ವ್ಯೂಸ್ ಕಡಿಮೆ ಆಗಿದೆ. ಅದೆಲ್ಲ ಸ್ವಲ್ಪ ವಿಡಿಯೋಸ್ ಮಾಡಲಿಕ್ಕೆ ಬೇಜಾರಾಗಿ ವಿಡಿಯೋಸ್ ಮಾಡಲೇ ಬಿಟ್ಬಿಟ್ಟಿದ್ದೇನೆ ನನ್ನ. ಇವಾಗ ಯಾಕೆ ಬಿಡಬೇಕು, ಕಂಟಿನ್ಯೂ ಮಾಡೋಣ, ಕಂಟಿನ್ಯೂಸಾಗಿ ವಿಡಿಯೋಸ್ ಹಾಕೋಣ ಅಂದ್ಬಿಟ್ಟು ಮತ್ತೆ ನಾನು ವಿಡಿಯೋಸ್ನ ಎಡಿಟ್ ಮಾಡಿ ಇನ್ನೂ ತುಂಬ ವಿಡಿಯೋಸ್ ಇದೆ. ಎಲ್ಲ ವಿಡಿಯೋಸ್ಗಳನ್ನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ವಿಡಿಯೋಸ್ಗಳು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗಿ ಸ್ವಲ್ಪ ವಿಡಿಯೋಸೆಲ್ಲ ಡಿಲೀಟೇ ಮಾಡಿಬಿಟ್ಟೆ ನಾನು. ಇನ್ನೂ ತುಂಬ ಸ್ಟಿಚಿಂಗೇ ಇರೋದ್ರಿಂದ, ಹಬ್ಬ ಚೆನ್ನಾಗಿ ಸ್ಟಿಚಿಂಗ್ ಇರೋದ್ರಿಂದ ವಿಡಿಯೋ ಮಾಡ್ಕೊಳಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ, ಹಂಗಾಯಿತು. ಇವಾಗ ಏನು ವಿಡಿಯೋ ಇದೆ ಅದನ್ನೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಇದು ಫ್ರಂಟ್ ಕಟ್ ಮಾಡ್ತಾ ಇರೋದು, ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇರ್ಬೋದು. ಫ್ರಂಟಲ್ಲಿ ಪಿನ್ ಟು ಪಿನ್ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ತೊಗೊಂಡಿದ್ರೆ, ಎಷ್ಟು ಮೆಷರ್ಮೆಂಟು ಏನು ಅಂತ ಹೇಳ್ಬಿಟ್ಟು.
ಇನ್ನು ಬ್ಲೌಸ್ ಎಲ್ಲ ಲೈನಿಂಗ್ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ಮೇಲೆ ಬ್ಲೌಸ್ನ ಕೂಡ ಮೇನ್ ಫ್ಯಾಬ್ರಿಕ್ ಏನಿದೆ ಬ್ಲೌಸ್ ಪೀಸು ಇದನ್ನು ಕೂಡ ಇಟ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದ್ದೀವಿ. ಈ ರೀತಿ ಫಸ್ಟೇ ಕಟಿಂಗ್ ಮಾಡಿ ಎಲ್ಲ ಪಾರ್ಟ್ಸು ರೆಡಿ ಮಾಡಿ ಸ್ಟಿಚ್ ಮಾಡೋದ್ರಿಂದ ತುಂಬ ಬೇಗ ಸ್ಟಿಚ್ ಆಗುತ್ತೆ. ಯಾಕಂದರೆ ಪಾರ್ಟ್ಸ್ ಆಲ್ರೆಡಿ ರೆಡಿಯಾಗಿರುತ್ತಲ್ವ, ಅದರಿಂದ ಬೇಗ ಸ್ಟಿಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಯ್ನು ಏನಿದೆ ಲೈನಿಂಗ್ನ ಅದನ್ನು ಕಟ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮೇನ್ ಫ್ಯಾಬ್ರಿಕಿನ ಜೊತೆ ಗುಂಡ್ಪಿನ್ನ ಅಟ್ಯಾಚ್ ಮಾಡಿಬಿಟ್ರೆ ಅದ್ರ ಕ್ಲಾತ್ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ನೋಡಿ ಇವಾಗ ಬ್ಯಾಕ್ ಕೂಡ ಕಟ್ ಆಯಿತು. ಇವಾಗ ಫ್ರಂಟ್ ಕೂಡ ಕಟಿಂಗ್ ಮಾಡಿ ಫಸ್ಟೇ ಇಟ್ಕೊತಾ ಇದ್ದೀವಿ. ಇನ್ನು ಸ್ಲೀವ್ ಕೂಡ ಕಟ್ ಮಾಡಬೇಕಾಗಿತ್ತು. ಸ್ಲೀವ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸ್ಟಿಚಿಂಗಲ್ಲಿ ಕುತ್ಕೊಂಡಾಗ ಮೇಯ್ನ್ ಏನಿದ್ರು ಎಲ್ಲ ಕಟ್ಟಿಂಗ್ ಆಗಿ ಕುತ್ಕೊಂಡ್ಬಿಟ್ರೆ ಮಿನಿಮಮ್ ಅಂದರೆ 1 ರಿಂದ 1.5 ಅವರ್ ಒಳಗಡೆ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಟ್ಕೊಂಡ್ಬಿಡ್ಬೋದು ನಾವು. ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳೋದು. ಮತ್ತು ಇನ್ನು 2 ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೆ. ಇದು ಯಾವುದೇ ರೀತಿ ಡಿಸೈನ್ ಇಲ್ಲ, ಮಾಮೂಲಿ ಬ್ಲೌಸು, ಪ್ಲೈನ್ ಬ್ಲೌಸ್ ಇದು, ಟ್ಯೂನಿ ಬ್ಲೌಸ್ ಅಲ್ಲ, ವಿತ್ ಲೈನಿಂಗ್ ಬ್ಲೌಸು. ಜಸ್ಟು ಬ್ಯಾಕಲ್ಲಿ ರೌಂಡ್ ಇಟ್ಬಿಟ್ಟು ಒಂದು ಡೋರಿ ಇಡೋಕ್ಕೆ ಹೇಳಿದರು ಅಷ್ಟೇ. ಪೈಪಿಂಗಿಗೆ ಬಟ್ಟೆ ಸಾಕಾಗಿರಲಿಲ್ಲ, 1 ಬ್ಲೌಸ್ಗೆ ಪೈಪಿಂಗ್ ಇಟ್ಟಿದ್ದೆ, ಇನ್ನು 2 ಬ್ಲೌಸ್ಗೆ ನಾನು ಹೆಮ್ಮಿಂಗ್ನ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೆ. ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಸ್ಟಿಚಿಂಗ್ ಕೇಳಿದ್ರು ಅಷ್ಟೇ ಇವರು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ.